ಹಾಯ್ ಗುರುಗಳೇ, ಎಲ್ಲರಿಗೂ ನಮಸ್ಕಾರ. ಏನ್ರಿ, ನಿನ್ನೆ ನಮ್ಮ RCB ಬ್ಯಾಡ್ ಟೈಮ್ ಇತ್ತು. ನಾನು ನಿನ್ನೆ ವಿಡಿಯೋಸ್ ಮಾಡೋಕ್ಕಾಗಿಲ್ಲ, ರಾತ್ರಿ ಮಾಡಿ ಈಗ ಮಾಡೀನಿ. ಇವತ್ತು ಬುಧವಾರ, ನಿನ್ನೆ ಮಂಗಳವಾರ ಮ್ಯಾಚ್ ಇತ್ತು. ಏನ್ರಿ, ನಮ್ದು RCB ಇಂಥ ಒಂದು ಮ್ಯಾಚ್ ಹೋಯ್ತಂದ್ರೆ ಅಂಥ ಒಂದು ಮ್ಯಾಚ್ ರೀ ಇದು. ಬ್ಯಾಟಿಂಗ್ ಭೀ ಸರಿ ಇಲ್ಲರಿ, ಬಾಲಿಂಗ್ ಭೀ ಸರಿ ಇಲ್ಲ. ಇರಲಿ ರೀ, ಸೋತರು ಗೆದ್ದರು RCBನೇ. ಏನ್ರಿ, ಇದು ಪ್ರಶ್ನೆ ಸಲ ಇಲ್ರಿ ಸೋತಿದ್ದು. ರಗಡ್ ಸಲ ತುದಿ ಬಂದು ಸೋಲ್ತಾ ನಮ್ಮ RCB. ಎಂಥ ರೀ, ಸತತವಾಗಿ 6ನೇ ಮ್ಯಾಚ್ ಹೊಡ್ಕೋತು ಸತತವಾಗಿ 6 ಮ್ಯಾಚ್ ಹೊಡಿಬೇಕಲ್ರಿ. ಅಂಥ ಫುಲ್ 10ನೇ ಸ್ಥಾನಕ್ಕೆ ಇದ್ದಿದ್ದು 4ನೇ ಸ್ಥಾನಕ್ಕೆ ಬರಬೇಕಲ್ರಿ. ಅಂಥ ನಮ್ಮ RCB ಹಿಸ್ಟ್ರಿ ಈ ಟಾಟಾ IPLದಾಗ 2024ದಾಗ IPLದಾಗ ಹಿಸ್ಟ್ರಿ ಕ್ರಿಯೇಟ್ ಮಾಡಿದಾರೆ ನಮ್ಮ RCB. ಅಂದ್ರೆ ಭಾಳ ಹೆಮ್ಮೆಯಿಂದ ಹೇಳ್ಬೇಕ್ರಿ ನಮ್ಮ RCB ಅಂತ. ಅಂಥ ಒಂದು ಪ್ರದರ್ಶನ ಕೊಟ್ಟದ ನಮ್ಮ RCB ಈ ಸಲ 2024 ಹೊಸ ಅಧ್ಯಾಯ. ನಮ್ಮ ವಿರಾಟ್ ಕಾಕ ಹೇಳಿರು ಹೊಸ ಅಧ್ಯಾಯ ಅಂತ. ಆದ್ರೆ ಚಂದ ಮಾಡ್ಯಾರ ಹೊಸ ಅಧ್ಯಾಯ ಅಂದ್ರೆ ಭೀ ಭಾಳ ಚಲೋ ಒಂದು ಆಡ್ಯಾರ್ರಿ. ಏನೋ ಒಂದು ಹೋದ 7 ಮ್ಯಾಚ್ ಸೋತರು, 6 ಮ್ಯಾಚ್ ಸತತವಾಗಿ 6 ಮ್ಯಾಚ್ ಗೆದ್ದರು. 7ನೇ ಮ್ಯಾಚ್ ಸತತವಾಗಿ 7ನೇ ಮ್ಯಾಚ್ ಗೆದಿಬೇಕಿದ್ದಿತ್ತು. ಅದು ಭೀ ಏನದು ರಾಜಸ್ಥಾನದ ಒಂದು ಏನು ಐತು ಗೊತ್ತಿಲ್ಲ. ನಮ್ಮ ಎಲ್ಲ ಪ್ಲೇಯರ್ಗಳು ಏನೋ ಒಂದು ಏನು ಹೇಳ್ತಾರೆ ರೀ, ಅದು ಬ್ಯಾಡ್ ಟೈಮಿನೇ ಹೇಳ್ಬೋದು ರೀ. ಅದು ಏನು ಎಂಥ ಗಾಂಡು ನಶೀಬ್ ರೀ. ನಾವು ಏನು ಮಾಡೋಕ್ಕಾಗಿಲ್ಲ ರೀ, ಏನು ಒಂದು ಚೂರು ಮಾಡೋಕ್ಕಾಗಿಲ್ಲ. ಆದರೆ ರಾಜಸ್ಥಾನದವರು 10-13 ಓವರ್ದಾಗೆ ಇದೊಂದು ಮ್ಯಾಚೇ ಗೆದಿಬೇಕಿದ್ದಿತ್ತು ರೀ. ಅಂದರೂ ನಮ್ಮ RCB ಫುಲ್ ತುದಿಗೆ ಬಂದು 19 ಓವರ್ದಾಗ ಮ್ಯಾಚ್ ಮುಗಿಸ್ಯಾರ ಅಂದ್ರೆ ಭಾಳ ಗ್ರೇಟ್ ರೀ ನಮ್ಮ RCB. ಅವಾಗೆ ಮುಗಿಸ್ಬೇಕಿದ್ದಿತ್ತು ರೀ, ಆದರೆ ಮುಗಿಸಿಲ್ಲ. ಅಂದ್ರೆ ನಮ್ಮ RCB ಗತ್ತು ಏನದಲ್ಲ ರೀ, ಡೇಂಜರ್ ರೀ ಅದು. ನಮ್ಮ RCB ಟೀಮ್ ಹೇಳ್ತೇವಲ್ಲ, ಭಾಳ ಡೇಂಜರ್ ರೀ. ನಮ್ಮ ಈ ಕಡೆ ಬ್ಯಾಟಿಂಗ್ ಕಡೆ ಬರ್ಬೇಕಂದ್ರೆ ನಮ್ಮ ಡುಪ್ಲೆಸ್ ಅವರು 14 ಬಾಲ್ದಾಗ 17 ರನ್ ಹೊಡೆದ್ರು. ಅದು ಏನು ಐತ್ರಿ, ಅಲ್ಲೇ ಏನು ಹೇಳ್ಬಾರ್ದು ರೀ. ನಂದು ಸ್ವಲ್ಪ ರಾತ್ರಿ ಮಾಡಿ ಕೇಳಿಸಿದ್ದಿತ್ತು, ಮ್ಯಾಚ್ ನೋಡೋಕ್ಕಾಗಿಲ್ಲ ರೀ. ಸ್ವಲ್ಪ ನೋಡೀನಿ, ಸ್ವಲ್ಪ ಏನು ತಲೆ ಹೊಡಿತದ ಅದು ಹೇಳಕತ್ತೀನಿ. ಯಾವಾಗ ಹೆಂಗೆ ನೋಡೀನಿ ಹೆಂಗಿಲ್ಲ ಹೇಳಕತ್ತೀನಿ. ನಮ್ಮ ವಿರಾಟ್ ಕಾಕ ಅವರು ಎಷ್ಟು ಹೊಡೋದ್ರಿ ಅವರು, 22 ಬಾಲಿಗೆ 33 ರನ್ ಹೊಡೋದ್ರು ನಮ್ಮ ವಿರಾಟ್ ಕಾಕ ಅವರು. ಅಂದ್ರೆ ಭಾಳ ಚಲೋ. ಅದು ಏನು ರೀ, ಹೋದ ಸಲ ಸೆಂಚುರಿ ಹೊಡೆದಿಲ್ಲ, ಹೋದ CSK ಜೊತೆ ಸೆಂಚುರಿ ಹೊಡೆದಿ, ಹಾಫ್ ಸೆಂಚುರಿ ಹೊಡೆದಿಲ್ಲ. ಈ ಸಲ ಹಾಫ್ ಸೆಂಚುರಿ ಹೊಡೆದಿಲ್ಲ. ಏನೋ ಸ್ಟೋರೇಜ್ ಫುಲ್ ಐತ್ರಿ, ಅಲ್ಲಿಗೆ ಕಟ್ ಆಯಿತು. ಏನಂದ್ರೆ ಹಿಂಗೆ ಮಾಡಿ ಮಾಡಿದ್ರು. ಅಂದರೂ ಬ್ಯಾಡ್ ಲಕ್ಕೇ ರೀ. ಏನು ಸರಿಯಾಗಿ ಇವರು ನಮ್ಮ RCB ಟೀಮ್ದವರು ಬಾಲಿಂಗ್ ಭೀ ಸರಿ ಮಾಡಿಲ್ಲ ಅನಿಸುತ್ತೆ, ಬ್ಯಾಟಿಂಗ್ ಭೀ ಸರಿ ಮಾಡಿಲ್ಲ ಅಂತ ಅನಿಸುತ್ತೆ. ಎಷ್ಟು ರೀ, 172 ರನ್ ಹೊಡೆದ್ರು. 215 220 ಹೊಡೆದ್ರೆ ನಮ್ಮ RCB ಮ್ಯಾಚ್ ಹೊಡಿತಿದ್ದಾರೆ. ಗ್ಯಾರಂಟಿ ಫಿಕ್ಸ್ ಮ್ಯಾಚ್ ರೀ ಇದು. ಇಟ್ಟು ರನ್ ಹೊಡೆದ್ರೆ ಏನೋ ಒಂದು ಹೇಳ್ಬಾರ್ದ್ರಿ, ಅದು ಅಂಥ ಒಂದು ಮ್ಯಾಚ್ ಹೋಯ್ತು. ಇರಲಿ ರೀ, ಮುಂದಿನ ಸಲ ಕಪ್ ನಮ್ಮದೇ ರೀ, ಬರ್ಕೋರಿ. ಮುಂದಿನ ಸಲ ಕಪ್ ನಮ್ಮದೇ. ಏನು ರೀ, ಇದೊಂದು ಮ್ಯಾಚ್ ಹಿಂಗಾಯ್ತು. ಭಾಳ ನೋವು ಆಗ್ತದ. ಇಲ್ಲಿ ಫುಲ್ ತುದಿಗೆ ಬಂದು ಸೋತೀವಿ ಅಂತಾರಂದ್ರೆ ಭಾಳ ನೋವು ಆಗ್ತದ. ರಾತ್ರಿ ಮಾಡಿ ಏನು ಮಾತಾಡ್ಬೇಕಂತ ಗೊತ್ತಾಗಲ್ಲ ಐತ್ರಿ. ಅಂಥ ಒಂದು ಏನ್ರಿ, ಒಂದು ದುಃಖ ಭಾಳ ತುಂಬಿತ್ತು ರೀ ಮನದಾಗ. ಎಲ್ಲೆಲ್ಲೂ ದುಃಖ ಭಾಳ ತುಂಬಿತ್ತು. ಏನು ಮಾತಾಡ್ಬೇಕು ತಲೆ ಹಾಪ್ ಆಗಿತ್ತು ನಂದು. ಇರಲಿ ರೀ, ಹಿಂಗಾಗಿ ನಮ್ಮ ಸಿರಾಜ್ ಒಂದು ಹೇಳ್ಬೇಕಲ್ರಿ. ಸಿರಾಜ್ ಲಾಸ್ಟ್ ಓವರ್ದಾಗ ಎಷ್ಟು 18 ಓವರ್ ಮುಗಿದೀವ್ರಿ, 1 ಓವರ್ದಾಗ 2 ವಿಕೆಟ್ ತೆಗೆದ್ರಿ. ಅದೇ 15 ಓವರ್ದಾಗ 16 ಓವರ್ದಾಗ ವಿಕೆಟ್ ತೆಗಿಬೇಕಿತ್ತು ರೀ. ಅವಾಗ ನಮ್ಮದು ಟರ್ನ್ ಮ್ಯಾಚ್ ಆಗ್ತಿತ್ತು ರೀ, ಬ್ಯಾಕ್ ಟು ಬ್ಯಾಕ್ ವಿನ್ ಆಗ್ತಿದ್ದೆವು, ಗ್ಯಾರಂಟಿ ನಾವು ಆಗ್ತಿದ್ದೆವು. ಏನೋ ಒಂದು ಲಾಸ್ಟಿಗೆ ಬಂದರು, ಸಿರಾಜ್ಗೆ ಹುರುಬತ್ತು. ಅವಾಗ ಒಂದೇ ಓವರ್ದಾಗ 2 ವಿಕೆಟ್ ತೆಗೆದ. ಅವರಿಗೆ ತುಂಬ ಧನ್ಯವಾದಗಳು ಎಲ್ಲರಿಗೆ, ಪ್ಲೇಯರ್ಸ್ಗಳಿಗೆ ಧನ್ಯವಾದಗಳು ರೀ. ಈ ಸಲ ಅಂತೂ ಭಾಳ ಚಲೋ ಆಡಿದ್ರು. ಮುಂದಿನ ಸಲ ಇದೇ ಥರ ಆಡಲಿ, ಸತತವಾಗಿ 10 ಮ್ಯಾಚ್ ಗೆದ್ದೀಲಿ ಸತತವಾಗಿ. ಆಯ್ತು ನೋಡ್ರಿ, ಇಷ್ಟು ಸತತವಾಗಿ ಗೆದ್ದೀಲಿ. ನಮಸ್ಕಾರ.